ಗುಡ್ ಮಾರ್ನಿಂಗ್. ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ IPLನ ಮ್ಯಾಚ್ DC ಮತ್ತು KKR ಈ ಮ್ಯಾಚ್ನ ಬಗ್ಗೆ ಒಂದಿಷ್ಟು ಕನ್ನಡದಲ್ಲಿ ಅದರ ಬಗ್ಗೆ ಒಂದಿಷ್ಟು ಹೈಲೈಟ್ಸ್ನ ಹೇಳಕ್ಕೆ ಬಂದಿದ್ದೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ ಆಲ್ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಇದೇ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತವೆ, ನೋಡ್ತಾ ಇರೋ. ಓಕೆ, ನಿನ್ನೆ ನಡೆದಂಥ DC ಮತ್ತು KKR ನಡುವಿನ ಪಂದ್ಯದಲ್ಲಿ DC ತಂಡ ಟಾಸ್ ಅನ್ನು ಗೆದ್ದು ಒಂದು ಬ್ಯಾಟಿಂಗನ್ನು ಆಯ್ಕೆ ಮಾಡಿತ್ತು ಅಂತಲೇ ಹೇಳಬೇಕು. DC ಒಂದು ಬ್ಯಾಟಿಂಗನ್ನು ಆಯ್ದುಕೊಂಡಿದ್ದು DC ತಂಡಕ್ಕೆ ಒಂದು ತಪ್ಪಾದ ನಿರ್ಧಾರ ಅಂತ ಅನಿಸಿರಬಹುದು. ಆ ನಂತರ ಅಲ್ಲಿ ಬ್ಯಾಟಿಂಗ್ ಆಡಿದಂಥ DC ತಂಡವು ಒಂದು ಒಂದು ಸಾಧಾರಣ ಮೊತ್ತಕ್ಕೆ ಟಾರ್ಗೆಟನ್ನು ನೀಡ್ತಿದ್ದೆವು. ಅದರಲ್ಲಿ ಪೃಥ್ವಿ ಶಾ ಅವರು 13 ರನ್ ಗಳಿಸಿದರು ಮತ್ತು ಜಯಕಾಂತ್ ಅವರು 12 ರನ್ ಗಳಿಸಿದರು. ಅಭಿಷೇಕ್ ಪೋರೆಲ್ ಅವರು 15 ರನ್ ಗಳಿಸಿದರು. ಮತ್ತೆ ಪಂತ್ ಅವರು 27 ರನ್ ಗಳಿಸಿದರು. ಮತ್ತೆ ಕುಲ್ದೀಪ್ ಯಾದವ್ ಅವರು ಒಂದು 35 ರನ್ ಗಳಿಸಿ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ಗಳ ಮೂಲಕ ಒಂದು ಡಿಸೆಂಟ್ ಆದಂಥ ಮೊತ್ತವನ್ನು DC ತಂಡವು ಒಂದು ಗಳಿಸಿತು ಅಂತ ಹೇಳ್ಬೇಕು. 153 ರನ್ ಗಳಿಸಿ 9 ವಿಕೆಟ್ಗಳನ್ನ ಕಳೆದುಕೊಂಡು KKR ತಂಡಕ್ಕೆ ಒಂದು 154 ರನ್ಗಳ ಒಂದು ಸಾಧಾರಣ ಮೊತ್ತವನ್ನು ಟಾರ್ಗೆಟ್ ಅನ್ನು ನೀಡಿತು. ಅದೇ ತರ ಹಾಗೆ KKRನಲ್ಲಿ ಬೌಲಿಂಗ್ ಯಾರಪ್ಪ ಕರೆಂಟ್ ಹಾಕಿದೆ ಅಂದ್ರೆ ಒಂದು ಅದ್ಭುತವಾಗಿ ಹಾಕಿದ್ದೆ ಅಂದ್ರೆ ಮಿಚೆಲ್ ಸ್ಟಾರ್ಕ್ ಅವರು 1 ವಿಕೆಟ್ನ ಕಬಳಿಸಿದರು ಮತ್ತು ವೈಭವ್ ಅರೋರಾ ಅವರು 2 ವಿಕೆಟ್ನ ಕಬಳಿಸಿದರು. ಹರ್ಷಿತ್ ರಾಣಾ ಅವರು 2 ವಿಕೆಟ್ನ ಕಬಳಿಸಿದರು ಮತ್ತು ಸುನಿಲ್ ನಾರಾಯಣ್ ಅವರು 1 ವಿಕೆಟನ್ನು ಕಬಳಿಸಿದರು ಮತ್ತು ವರುಣ್ ಚಕ್ರವರ್ತಿ ಅವರು ಒಂದು 3 ವಿಕೆಟ್ನ ಕಬಳಿಸಿದರು. ಈ ಒಂದು ಬೌಲಿಂಗ್ನಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನ ನೀಡಿ KKR ತಂಡವು ಒಂದು DC ತಂಡದ ಬ್ಯಾಟಿಂಗ್ ಬೆನ್ನೆಲುಬನ್ನು ಒಂದು ಕಟ್ಟಿ ಹಾಕುವಲ್ಲಿ ಒಂದು ಯಶಸ್ವಿಯಾಯಿತು ಅಂತಲೇ ಹೇಳಬೇಕು. KKR ತಂಡ ಬ್ಯಾಟಿಂಗ್ ಆರಂಭಿಸಿದ ನಂತರ ಸೆಕೆಂಡ್ ಬ್ಯಾಟಿಂಗ್ನಲ್ಲಿ ಫಿಲಿಪ್ ಸಾಲ್ಟ್ ಅವರು ಒಂದು ಭರ್ಜರಿಯಾದಂಥ ಅರ್ಧಶತಕವನ್ನು ಗಳಿಸಿದರು, 68 ರನ್ ಗಳಿಸಿದರು. ಮತ್ತು ನಾರಾಯಣ್ ಅವರು 15 ರನ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಅಜೇಯರಾಗಿ ಉಳ್ಕೊಂಡು 33 ರನ್ ಗಳಿಸಿ ಮತ್ತು ವೆಂಕಟೇಶ್ ಅಯ್ಯರ್ ಅವರು 26 ರನ್ ಗಳಿಸಿ ಅಜೇಯರಾಗಿ ಉಳಿದು ಒಂದು KKR ತಂಡಕ್ಕೆ ಒಂದು ವಿಜಯವನ್ನು ಸಾಧಿಸುವಲ್ಲಿ ಒಂದು ಪ್ರಮುಖವಾದಂಥ ಬ್ಯಾಟಿಂಗನ್ನು ಆಡಿದರು. DC ತಂಡವು 16.3 ಓವರ್ಗಳಲ್ಲಿ 157 ರನ್ ಗಳಿಸಿ 3 ವಿಕೆಟ್ಗಳನ್ನ ಕಳೆದುಕೊಂಡು ಒಂದು ವಿಜಯ ಪತಾಕೆಯನ್ನು ಹಾರಿಸಿತು ಅಂತಲೇ ಹೇಳಬೇಕು. DC ಬೌಲಿಂಗ್ನಲ್ಲಿ ಅಷ್ಟೊಂದು ಯಾರೂ ವಿಕೆಟ್ನ ಪಡೆಯಲಿಕ್ಕೆ ಆಗಲಿಲ್ಲ. ಲಿಜಾರ್ಡ್ ವಿಲಿಯಮ್ಸ್ ಅವರು 1 ವಿಕೆಟನ್ನು ಪಡೆದರೆ ಅಕ್ಷರ್ ಪಟೇಲ್ ಅವರು 2 ವಿಕೆಟನ್ನು ಪಡೆದರು. ಈ ಕೊನೆಯದಾಗಿ KKR ತಂಡವು ಒಂದು 7 ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನು ಕಂಡಿತು. ಇದರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವರು ವರುಣ್ ಚಕ್ರವರ್ತಿ ಅವರು ಪಡೆಯಲಿಕ್ಕೆ ಅರ್ಹರು ಅಂತಲೇ ಹೇಳಬೇಕು. ಥ್ಯಾಂಕ್ ಯು. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಇದನ್ನು ಎಲ್ಲರೂ ಹೊಸದಾಗಿ ನೋಡ್ತಾ ಇದ್ರೆ ಮತ್ತು ಹೊಸದಾಗಿ ನೋಡುತ್ತಿರೋರಿಗೆ ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು, ಬಾಯ್.